ಸ್ನೇಹಿತರೆ, ದೇಶಾದ್ಯಂತ ಒಂದು ವಿಷಯದ ಬಗ್ಗೆ ಅನುಮಾನ ಹಾಗೂ ಆಕ್ರೋಶ ವ್ಯಕ್ತವಾಗ್ತಿದೆ. ಅದು ಏನಂದರೆ E20 ಫ್ಯೂಯಲ್. E20 ಅಂದರೆ ಎಥೆನಾಲ್ 20 ಅಂತ. ಸಿಂಪಲ್ಲಾಗಿ ಹೇಳಬೇಕು ಅಂದರೆ 1 ಲೀಟರ್ ಪೆಟ್ರೋಲ್ನಲ್ಲಿ 20% ಎಥೆನಾಲನ್ನು ಮಿಕ್ಸ್ ಮಾಡಲಾಗಿರುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಸರ್ಕಾರದ ವಿರುದ್ಧ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಿದೆ. E20 ಪೆಟ್ರೋಲ್ನಿಂದ ಕಾರ್ ಮತ್ತು ಬೈಕ್ಗಳ ಮೈಲೇಜ್ ಕಡಿಮೆ ಆಗ್ತಿದೆ ಹಾಗೂ E20 ಒಂದು ಸ್ಕ್ಯಾಮ್ ಅಂತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಸರ್ಕಾರದ ಮಹತ್ವಾಕಾಂಕ್ಷಿ ಪಾಲಿಸಿಯಾದ E20 ಬಗ್ಗೆ ಕೇಸ್ ಸ್ಟಡಿ ಮಾಡ್ತಿದ್ದೇವೆ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ. E20 ಎಕ್ಸಿಕ್ಯೂಷನ್ ಪ್ಲ್ಯಾನನ್ನು ನೋಡಿದ್ರೆ ಒಂದು ಒಳ್ಳೆ ಐಡಿಯಾ ಕೆಟ್ಟ ಕಾರ್ಯಾಚರಣೆಯಿಂದ ಹೇಗೆ ಜನರಿಗೆ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಿಕೊಡುತ್ತೆ ಅಂತ ಗೊತ್ತಾಗುತ್ತೆ. ದೇಶದಲ್ಲಿ E20 ಮಿಶ್ರಣವನ್ನು 2030 ಅಚೀವ್ ಮಾಡಬೇಕು ಅಂತ ಗುರಿ ಇಟ್ಕೊಳ್ಳಲಾಗಿತ್ತು. ಆದರೆ 2025 ಅದನ್ನು ಅಚೀವ್ ಮಾಡಲಾಯಿತು. ಅಂದರೆ 5 ವರ್ಷ ಮುಂಚಿತವಾಗಿಯೇ ಸರ್ಕಾರ ಟಾರ್ಗೆಟ್ನ ರೀಚ್ ಮಾಡ್ತು. ಯಾವುದೇ ಯೋಜನೆಗಳನ್ನ ಸಮಯಕ್ಕೂ ಮೊದಲೇ ಕಂಪ್ಲೀಟ್ ಮಾಡೋದು ದೇಶದ ಅಭಿವೃದ್ಧಿ ಹೆಚ್ಚಾಗೋದಕ್ಕೆ ಹಾಗೂ ವೆಚ್ಚ ಕಡಿಮೆ ಆಗೋದಕ್ಕೆ ಸಹಾಯ ಮಾಡುತ್ತೆ. ಹಾಗೂ E20 ಪೆಟ್ರೋಲ್ ಪ್ರೈಸನ್ನು ಕಡಿಮೆ ಮಾಡಬೇಕಾಗಿತ್ತು. ಆದರೆ ಅದು ಎಕ್ಸಾಕ್ಟಾಗಿ ರಿವರ್ಸ್ ಆಯಿತು. ಅಧಿಕ ವೆಚ್ಚ, ಬೈಕ್ ಹಾಗೂ ಕಾರ್ಗಳ ಲೋ ಪರ್ಫಾರ್ಮೆನ್ಸ್ ಆ್ಯಂಡ್ ಝೀರೋ ಕನ್ಸ್ಯೂಮರ್ ಚಾಯ್ಸ್ನಂತಹ ಸಮಸ್ಯೆಗಳು ಸೃಷ್ಟಿಯಾಗಿವೆ. ಸ್ನೇಹಿತರೆ, ಹಾಗಿದ್ರೆ E20 ಒಂದು ಸ್ಕ್ಯಾಮ? ಇದು ರೀಲ್ಸ್ಗಳಿಗೆ, ಮೀಡಿಯಾ ಚಾನಲ್ಗಳ ಹೆಡ್ಲೈನ್ಸ್ಗಳಿಗೆ ಚೆನ್ನಾಗಿರುತ್ತೆ ಅಷ್ಟೇ. ಆದರೆ ಅದು ಎಷ್ಟು ಸತ್ಯ ಅಂತ ಡೀಟೇಲ್ ಆಗಿ ನೋಡೋಣ ಬನ್ನಿ. E20 ಪೆಟ್ರೋಲ್ನ ಇಂಟ್ರೊಡ್ಯೂಸ್ ಮಾಡಿದ್ದು ಕೇವಲ ಭಾರತ ಅಷ್ಟೇ ಅಲ್ಲ. ಅಮೆರಿಕಾ, ಫ್ರಾನ್ಸ್, ಜರ್ಮನಿ, ಬ್ರೆಜಿಲ್, ಕೆನಡಾ, ಥೈಲ್ಯಾಂಡ್ ದೇಶಗಳು ಸಹ ಇಥೆನಾಲ್ ಬ್ಲೆಂಡೆಡ್ ಪೆಟ್ರೋಲನ್ನು ಬಳಸ್ತಿವೆ. ಇಷ್ಟೊಂದು ದೇಶಗಳು ಎಥೆನಾಲ್ ಬ್ಲೆಂಡೆಡ್ ಇಂಧನವನ್ನು ಬಳಸ್ತಿರುವಾಗ ಭಾರತದಲ್ಲಿ ಮಾತ್ರ ಈ ಪ್ರಾಬ್ಲಮ್ ಯಾಕೆ ಆಗ್ತಿದೆ ಅಂತ ನೋಡೋಣ. ಸ್ನೇಹಿತರೆ, ನಿಮಗೆ ಗೊತ್ತಿರೋ ಹಾಗೆ ಎಥೆನಾಲ್ ಬ್ಲೆಂಡೆಡ್ ಅಂದರೆ ಪೆಟ್ರೋಲ್ಗೆ ಎಥೆನಾಲನ್ನು ಮಿಕ್ಸ್ ಮಾಡೋದು ಅಂತ. ಅಂದರೆ 1 ಲೀಟರ್ ಪೆಟ್ರೋಲ್ಗೆ 10% ಎಥೆನಾಲ್ ಮಿಕ್ಸ್ ಮಾಡಿದ್ರೆ ಅದನ್ನು E10 ಅಂತಾರೆ. ಹಾಗೆ 20% ಎಥೆನಾಲ್ ಮಿಕ್ಸ್ ಮಾಡಿದ್ರೆ ಅದನ್ನು E20 ಅಂತ ಕರೆಯಲಾಗುತ್ತೆ. ಇದು ಕಾರ್ ಮತ್ತು ಬೈಕ್ಗಳಲ್ಲಿ ಬಳಕೆಯಾಗುತ್ತೆ. ಯಾಕಂದರೆ ಎಥೆನಾಲ್ ಕೂಡ ಒಂದು ಕಂಬಸ್ಟಿಬಲ್ ಫ್ಯೂಯಲ್ ಆಗಿರುತ್ತೆ. ಭಾರತ ಸರ್ಕಾರ E20 ಕಾರ್ಯಕ್ರಮವನ್ನು ಜಾರಿಗೆ ತಂದಾಗ 4 ಪ್ರಮುಖ ಲಾಭಗಳನ್ನ ಗಮನದಲ್ಲಿ ಇಟ್ಕೊಂಡಿತ್ತು. ಅವುಗಳನ್ನ ನಾವೀಗ ನೋಡೋಣ. ಮೊದಲನೇದಾಗಿ, ನಮ್ಮ ದೇಶದಲ್ಲಿ ಅಗತ್ಯವಿರುವ ಒಟ್ಟು ಕಚ್ಚಾ ತೈಲದಲ್ಲಿ ಬರೋಬ್ಬರಿ 85% ಬೇರೆ ದೇಶಗಳಿಂದಾನೇ ಇಂಪೋರ್ಟ್ ಮಾಡ್ಕೋತಿದ್ದೀವಿ. ಇದು ದೇಶದ ಅತಿ ದೊಡ್ಡ ವೆಚ್ಚ ಆಗಿರುತ್ತೆ. 2025 ಭಾರತ ಆಯಿಲ್ ಇಂಪೋರ್ಟ್ಗೆ ಅಂತ ಎಷ್ಟು ವೆಚ್ಚ ಮಾಡಿದೆ ಗೊತ್ತಾ? ಬರೋಬ್ಬರಿ $137 ಬಿಲಿಯನ್. ಸೊ ಈಗ ಎಥೆನಾಲನ್ನು ಪೆಟ್ರೋಲ್ಗೆ ಮಿಕ್ಸ್ ಮಾಡೋದ್ರಿಂದ ಎಷ್ಟು ಲಾಭ ಆಗುತ್ತೆ ಅಂತ ನೋಡೋಣ. 10% ಎಥೆನಾಲ್ ಬ್ಲೆಂಡಿಂಗ್ ಮಾಡೋದ್ರಿಂದ $13 ಬಿಲಿಯನ್ ಉಳಿಯುತ್ತೆ. ಹಾಗೆ 20% ಬ್ಲೆಂಡ್ ಮಾಡೋದ್ರಿಂದ $28 ಬಿಲಿಯನ್ ಗಳವರೆಗೆ ಹಣವನ್ನು ನಾವು ಸೇವ್ ಮಾಡ್ಬೋದು. ಎರಡನೇದಾಗಿ, ಇದು ರೈತರ ಆದಾಯವನ್ನು ಹೆಚ್ಚು ಮಾಡುತ್ತೆ. ಹೇಗೆಂದರೆ ಎಥೆನಾಲನ್ನು ಕಬ್ಬು ಮತ್ತು ಅಕ್ಕಿಯಿಂದ ತಯಾರಿಸಲಾಗುತ್ತೆ. ಇದರಿಂದ ರೈತರು ಎಕ್ಸ್ಟ್ರಾ ಆದಾಯವನ್ನು ಗಳಿಸ್ಬೋದು. ಅದಕ್ಕೆ ಅನುಗುಣವಾಗಿ ಭಾರತ ಮಿಲಿಯನ್ಸ್ ಆಫ್ ಟನ್ ಕಬ್ಬು ಮತ್ತು ಅಕ್ಕಿಯನ್ನು ಬೆಳೆಯುತ್ತೆ ಅಲ್ವಾ? ಹೆಚ್ಚಾಗಿ ಬೆಳೆದ ಬೆಳೆಯನ್ನು ಎಥೆನಾಲ್ ಬ್ಲೆಂಡಿಂಗ್ಗೆ ಬಳಸ್ಕೊಳ್ಬಹುದು. ಇನ್ನು ಮೂರನೇದಾಗಿ, ಎಥೆನಾಲ್ ಪೆಟ್ರೋಲ್ಗಿಂತ ಕಡಿಮೆ ಮಾಲಿನ್ಯವನ್ನು ಉಂಟು ಮಾಡುತ್ತೆ. ಇದರಿಂದಾಗಿ ಭಾರತ ತನ್ನ ಕ್ಲೈಮೇಟ್ ಗೋಲ್ಸ್ಗಳನ್ನು ಅಚೀವ್ ಮಾಡ್ಬೋದು ಹಾಗೂ ಮಾಲಿನ್ಯ ಕೂಡ ಕಡಿಮೆ ಆಗುತ್ತೆ. ಇನ್ನು ನಾಲ್ಕನೇದಾಗಿ, ಎಥೆನಾಲನ್ನು ಸ್ಥಳೀಯವಾಗಿ ಉತ್ಪಾದಿಸಬಹುದು. ಇದರಿಂದ ನಾವು ಕಚ್ಚಾ ತೈಲಕ್ಕೆ ಇತರ ದೇಶಗಳ ಮೇಲೆ ಅವಲಂಬನೆಯಾಗೋದನ್ನು ಕಡಿಮೆ ಮಾಡ್ದಂಗಾಗುತ್ತೆ. ಇದೇ ಕಾರಣಕ್ಕೇ ಅಮೆರಿಕ ಮತ್ತು ಬ್ರೆಜಿಲ್ನಂತಹ ದೇಶಗಳು ಎಥೆನಾಲ್ ಬ್ಲೆಂಡೆಡ್ ಪೆಟ್ರೋಲನ್ನು ಬಳಸ್ತಿರೋದು. ಸ್ನೇಹಿತರೆ, ಈಗ ನಮ್ಮ ಮುಂದೆ ಇರೋ ಪ್ರಶ್ನೆ ಏನಂದರೆ, E20 ದೇಶಕ್ಕೆ ಲಾಭ ಮಾಡ್ಕೊಳ್ತಿರೋವಾಗ ಭಾರತೀಯರು ಅದನ್ನು ವಿರೋಧಿಸಿರೋದು ಯಾಕೆ? ಬೇರೆ ದೇಶದಲ್ಲಿ ಇಲ್ಲದೆ ಇರೋ ಪ್ರಾಬ್ಲಮ್ ಇಲ್ಲೇನಾಗಿದೆ ಅಂತ ನೋಡೋಣ. ಫ್ರೆಂಡ್ಸ್, E20 ಉದ್ದೇಶ ದೇಶವನ್ನು ಪರಿವರ್ತಿಸೋ ಸಾಮರ್ಥ್ಯವನ್ನು ಹೊಂದಿದೆ. ಅದರಲ್ಲಿ 2 ಮಾತಿಲ್ಲ. ಆದರೆ ಸಮಸ್ಯೆ ಇರೋದು ಅದನ್ನು ಹೇಗೆ ಕಾರ್ಯರೂಪಕ್ಕೆ ತರಲಾಗ್ತಿದೆ ಅನ್ನೋದರಲ್ಲಿ. ಹಾಗಿದ್ರೆ ಸರ್ಕಾರ ಎಡವಿದ್ದೆಲ್ಲಿ ಅಂತ ನೋಡೋಣ. ಅದನ್ನು ತಿಳ್ಕೊಬೇಕು ಅಂದರೆ ನಿಮಗೆ ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂದರೆ ಏನಂತ ಗೊತ್ತಿರಬೇಕು. ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂದರೆ 1 ಲೀಟರ್ ಪೆಟ್ರೋಲನ್ನು ಇಂಜಿನ್ ಬರ್ನ್ ಮಾಡಿದಾಗ ಎಷ್ಟು ಪ್ರಮಾಣದಲ್ಲಿ ಎನರ್ಜಿ ಬಿಡುಗಡೆ ಆಗುತ್ತಲ್ಲ ಅದು. ಎಥೆನಾಲ್ಗಿಂತಲೂ ಪೆಟ್ರೋಲ್ ಹೆಚ್ಚು ಕ್ಯಾಲೋರಿಫಿಕ್ ವ್ಯಾಲ್ಯೂನ ಹೊಂದಿರುತ್ತೆ. ಅಂದರೆ 1 ಲೀಟರ್ ಪೆಟ್ರೋಲ್ 1 ಲೀಟರ್ ಎಥೆನಾಲ್ಗಿಂತಲೂ 34% ಹೆಚ್ಚು ಎನರ್ಜಿಯನ್ನು ಕೊಡುತ್ತೆ. ಸೊ ಎಕ್ಸಾಂಪಲ್, ನಿಮ್ಮ ಕಾರ್ ಎಥೆನಾಲ್ ಮಿಕ್ಸ್ ಆಗಿರೋ ಪೆಟ್ರೋಲ್ನಿಂದ ಚಲಿಸಿದ್ರೆ ಅದು ಪೆಟ್ರೋಲ್ ಕಾರಿಗಿಂತ ಹೆಚ್ಚು ಇಂಧನವನ್ನು ಬರ್ನ್ ಮಾಡುತ್ತೆ.
ಪರಿಣಾಮವಾಗಿ ಕಾರ್ ಮತ್ತು ಬೈಕ್ಗಳ ಮೈಲೇಜ್ ಕಡಿಮೆ ಆಗಿಬಿಡುತ್ತೆ. ನೀತಿ ಆಯೋಗದ ಈ ವರದಿಯನ್ನು ನೋಡಿ ಫ್ರೆಂಡ್ಸ್. ಪ್ಯೂರ್ ಪೆಟ್ರೋಲ್ಗೆ ಅಂತ ಮಾಡಿರೋ ಕಾರ್ ಇಂಜಿನ್ಗೆ E20 ಪೆಟ್ರೋಲ್ನ ಹಾಕಿದ್ರೆ 6-7% ಮೈಲೇಜ್ ಡ್ರಾಪ್ ಆಗುತ್ತೆ. ಹಾಗೆ 2 ವೀಲರ್ಗೆ 3-4% ಮೈಲೇಜ್ ಡ್ರಾಪ್ ಆಗುತ್ತೆ. ಈ ರೀತಿ ಮೈಲೇಜ್ ಡ್ರಾಪ್ ಆಗೋದ್ರಿಂದ ಗ್ರಾಹಕರಿಗೆ ತೊಂದರೆ ಆಗುತ್ತೆ. ಅದರಿಂದ ಪೆಟ್ರೋಲ್ ಪ್ರೈಸ್ನ ಕಡಿಮೆ ಮಾಡಿ ಅಂತ ನೀತಿ ಆಯೋಗ ಸರ್ಕಾರಕ್ಕೆ ಶಿಫಾರಸು ಮಾಡಿತ್ತು. ಆದರೆ ಪೆಟ್ರೋಲ್ ಪ್ರೈಸ್ನಲ್ಲಿ ಸರ್ಕಾರ 1 ಪೈಸೆ ಕೂಡ ಇದುವರೆಗೂ ಕಡಿಮೆ ಮಾಡಿಲ್ಲ. ಈ ಚಾರ್ಟ್ನ ನೋಡಿ ಸ್ನೇಹಿತರೆ. ಹಾಗಿದ್ರೆ ನಾವು ಪೇ ಮಾಡ್ತಿರೋದು ಏನಕ್ಕೆ? ಆ್ಯಕ್ಚುಲಿ ನಾವು ಪೇ ಮಾಡ್ತಿರೋದು ಪೆಟ್ರೋಲ್ಗಲ್ಲ, ಪೆಟ್ರೋಲ್ ಮೇಲಿರೋ ಟ್ಯಾಕ್ಸ್ಗೆ. ಅಂದರೆ ₹19.90 ಎಕ್ಸೈಸ್ ಡ್ಯೂಟಿಗೆ ಮತ್ತು ₹15.39 ವ್ಯಾಟ್ಗೆ ಪೇ ಮಾಡ್ತಿದ್ದೇವೆ. ಈಗ ಪ್ರಾಬ್ಲಮ್ ಏನಂದರೆ ಮೈಲೇಜ್ ಕಡಿಮೆ ಆಗ್ತಿದೆ, ಆದರೆ ಸರ್ಕಾರ 1 ಪೈಸೆ ಕೂಡ ಪೆಟ್ರೋಲ್ ಬೆಲೆಯನ್ನು ಕಡಿಮೆ ಮಾಡಲಿಲ್ಲ. ಇದು ಜನರ ಆಕ್ರೋಶಕ್ಕೆ ಕಾರಣ ಆಗಿದೆ. ಇನ್ನು ಎಲ್ಲ ಕಾರ್ಗಳು ಎಥನಾಲ್ ಪೆಟ್ರೋಲ್ಗೆ ಸಿದ್ಧಗೊಂಡಿಲ್ಲ. ಉದಾಹರಣೆಗೆ ನೀವು ಒಂದು ಕಬ್ಬಿಣದ ರಾಡನ್ನು ಹೊರಗೆ ಮಳೆಯಲ್ಲಿ ಇಟ್ಟರೆ ಅದು ರಸ್ಟ್ ಹಿಡಿಯುತ್ತೆ ಅಲ್ವಾ? ಹಾಗೆಯೇ ಎಥೆನಾಲ್ ಕೂಡ ಇಂಜಿನ್ ಒಳಗೆ ಅದರ ಸ್ಪೇರ್ ಪಾರ್ಟ್ಸ್ಗಳನ್ನು ಹಾಳು ಮಾಡುತ್ತೆ. ಅದು ಹೇಗೆಂದರೆ ಎಥೆನಾಲ್ ಗಾಳಿಯಿಂದ ತೇವಾಂಶವನ್ನು ಅಬ್ಸರ್ವ್ ಮಾಡುತ್ತೆ. ಇದು ಮುಂದೆ ರಬ್ಬರ್ ಪೈಪ್ ಕ್ರ್ಯಾಕ್ ಆಗೋದು, ಸೀಲ್ಗಳು ಹಾರ್ಡ್ ಆಗೋದು ಹಾಗೂ ಸ್ಟಾರ್ಟ್ ಆಗೋದನ್ನು ತಪ್ಪಿಸೋದು, ಹೀಗೆ ಇಂಜಿನ್ ಒಳಗೆ ಹಲವಾರು ಸಮಸ್ಯೆಗಳನ್ನ ಉಂಟು ಮಾಡುತ್ತೆ. ಇನ್ನು ಈ ಸಮಸ್ಯೆನ ಕ್ವಿಕ್ಕಾಗಿ ಸಾಲ್ವ್ ಮಾಡೋಕ್ಕಾಗಲ್ಲ. ಇಂಜಿನ್ಗಳಿಗೆ ಸ್ಟ್ರಾಂಗ್ ಪಂಪ್ಗಳು, ದೊಡ್ಡ ಇಂಜೆಕ್ಟರ್ಗಳು ಮತ್ತು ಎಥನಾಲ್ ಪ್ರೂಫ್ ಪೈಪ್ಗಳು ಬೇಕಾಗುತ್ತೆ. ಇದರಿಂದಾಗಿಯೇ ನೀತಿ ಆಯೋಗದ ಡಾಕ್ಯುಮೆಂಟ್ ಹೇಳುತ್ತೆ, ಎಥನಾಲ್ ಬ್ಲೆಂಡೆಡ್ ಪೆಟ್ರೋಲ್ನ ಬಳಸೋದಕ್ಕೆ ಪ್ರಾರಂಭಿಸೋ 4 ವರ್ಷಗಳ ಮುಂಚಿತವಾಗಿ ಜನರಿಗೆ ನೋಟಿಫಿಕೇಷನ್ ಮಾಡಿ ಅಂತ. ಇದರಿಂದ ವಾಹನ ತಯಾರಕರು ಎಥನಾಲ್ಗೆ ಹೊಂದುವಂತಹ ಇಂಜಿನ್ಗಳನ್ನ ತಯಾರಿಸ್ಬೋದು. ಆದರೆ ಸರ್ಕಾರ ಅದನ್ನು ಕಡೆಗಣಿಸಿ E20 ಜಾರಿ ಮಾಡ್ತು. ಅಂದರೆ ಇಲ್ಲಿ ಗ್ರಾಹಕರ ಕನ್ಸರ್ನನ್ನು ಸರ್ಕಾರ ಕಡೆಗಣಿಸಿದೆ ಅಂತ ಹೇಳ್ಬೋದು. ಹೀರೋ ಮೋಟೋ ಕಾರ್ಪ್ ಅವರು ಹೇಳೋ ಪ್ರಕಾರ 2023 ಏಪ್ರಿಲ್ಗೂ ಮುಂಚೆ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋ ಎಲ್ಲ ವೆಹಿಕಲ್ಗಳಿಗೂ ಮಾಡಿಫಿಕೇಷನ್ ಮಾಡಬೇಕಾಗತ್ತೆ. ಇಲ್ಲ ಅಂದರೆ E20 ಪೆಟ್ರೋಲ್ನಿಂದ ಅವುಗಳ ಇಂಜಿನ್ ಹಾಳಾಗುತ್ತೆ ಹಾಗೂ ಮೈಲೇಜ್ ಡ್ರಾಪ್ ಆಗುತ್ತೆ ಅಂತ. ಸ್ನೇಹಿತರೆ, E20 ಪಾಲಿಸಿನ ಸರ್ಕಾರ ಕ್ವಿಕ್ಕಾಗಿ ಜಾರಿ ಮಾಡಿಬಿಡ್ತು. ಆದರೆ ದೇಶದಲ್ಲಿ E20ಗೆ ಈಕೋಸಿಸ್ಟಮ್ ಇನ್ನೂ ಪ್ರಾರಂಭದ ಹಂತದಲ್ಲೇ ಇದೆ. ಇದೂ ಸಹ ಪ್ರಾಬ್ಲಮ್ ಆಗೋದಕ್ಕೆ ಒಂದು ಪ್ರಮುಖ ಕಾರಣ. ಇನ್ನೊಂದು ಸಮಸ್ಯೆ ಏನಂದರೆ ಮೆಕ್ಕೆಜೋಳ, ಭತ್ತ ಹಾಗೂ ಕಬ್ಬು ಎಥನಾಲ್ಗೆ ಉತ್ಪಾದನೆಗೆ ಬಳಸಲಾಗುತ್ತೆ. ಮೆಕ್ಕೆಜೋಳ ಮತ್ತು ಭತ್ತ ಇದೆಯಲ್ಲ, ಇದು ಆಹಾರಕ್ಕಾಗಿ ಬಳಸೋ ಬೆಳೆಗಳು. 2023ರಲ್ಲಿ ದೇಶದಲ್ಲಿ ಮೆಕ್ಕೆಜೋಳಕ್ಕೆ ಕೊರತೆ ಕೂಡ ಉಂಟಾಗಿತ್ತು. ಯಾಕಂದರೆ ಆವಾಗ ಮೆಕ್ಕೆಜೋಳ ಉತ್ಪಾದನೆಯ 42% ಎಥನಾಲ್ಗೆ ಬಳಸ್ಕೊಂಡ್ಬಿಟ್ಟಿದ್ರು. ಅಂದರೆ ಇಲ್ಲಿ ದೇಶದ ಜನರ ಆಹಾರ ಭದ್ರತೆಗಿಂತ ಎಥನಾಲ್ಗೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿತ್ತು. ಇದು ಸಾಕಷ್ಟು ಕಳವಳಗಳನ್ನು ಉಂಟು ಮಾಡಿತು. ಅಷ್ಟೇ ಅಲ್ಲದೆ ಮೆಕ್ಕೆಜೋಳ ಖಾಲಿಯಾಗಿ ವಿದೇಶದಿಂದ ಇಂಪೋರ್ಟ್ ಮಾಡ್ಕೊಳ್ಳೋ ಹಾಗೆ ಆಗಿತ್ತು. ಇನ್ನು ಎಥನಾಲ್ಗೆ ಡಿಮ್ಯಾಂಡ್ ಹೆಚ್ಚಾಗ್ತಾ ಬಂದಂತೆ ಇದು ಆಹಾರ ಭದ್ರತೆಗೆ ತೊಂದರೆ ಮಾಡ್ತಿದೆ ಅಂತ ಸಾಕಷ್ಟು ಎಕ್ಸ್ಪರ್ಟ್ಗಳು ಸರ್ಕಾರನ ಎಚ್ಚರಿಸಿದ್ದಾರೆ. ಅಷ್ಟೇ ಅಲ್ಲದೆ ಸರ್ಕಾರ E27 ಮತ್ತು E30 ಗುರಿಗಳನ್ನು ಇಟ್ಕೊಂಡಿದೆ. ಇದು ದೇಶದಲ್ಲಿ ಮುಂದೆ ಆಹಾರ ಸಮಸ್ಯೆನ ಉಂಟು ಮಾಡಬಹುದು. ಇನ್ನು ಇನ್ಶೂರೆನ್ಸ್ ಕಂಪನಿಗಳ ಕತೆ ನೋಡಿ. E20 ಬ್ಲೆಂಡೆಡ್ ಪೆಟ್ರೋಲ್ನ ಸರ್ಕಾರ ಜಾರಿಗೆ ತಂದ ಮೇಲೆ ಆ್ಯಕೋ ಕಂಪ್ನಿ ಹೇಳ್ತಿದೆ, ನೀವೇನಾದರೂ ರಾಂಗ್ ಫ್ಯೂಯಲ್ನ ಯೂಸ್ ಮಾಡಿ ಅದರಿಂದ ಇಂಜಿನ್ ಹಾಳಾದರೆ ಅದು ಇನ್ಶೂರೆನ್ಸ್ನಲ್ಲಿ ಕವರ್ ಆಗಲ್ಲ ಅಂತ ತನ್ನ ನೋಟಿಫಿಕೇಷನಲ್ಲಿ ಹೇಳಿದೆ. ಈಗ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ, ಸರ್ಕಾರ ಅನುಮತಿ ನೀಡಿರೋ ಪೆಟ್ರೋಲ್ನಿಂದ ನಿಮ್ಮ ಕಾರ್ ಅಥವಾ ಬೈಕ್ ಇಂಜಿನ್ ಹಾಳಾದರೆ ಅದನ್ನು ಇನ್ಶೂರೆನ್ಸ್ ಕಂಪನಿ ಕಟ್ಕೊಡಲ್ಲ. ಬದಲಾಗಿ ನೀವೇ ಫುಲ್ ಅಮೌಂಟ್ನ ಪೇ ಮಾಡಬೇಕಾಗುತ್ತೆ. ಅಂದರೆ ಜನರು ಇದರಿಂದ ಹೈಯರ್ ಕಾಸ್ಟು, ಸ್ಪೇರ್ ಪಾರ್ಟ್ಸ್ ಹಾಳಾಗೋದು ಮತ್ತು ಝೀರೋ ಇನ್ಶೂರೆನ್ಸ್ ಕವರೇಜ್ ಸಮಸ್ಯೆಗಳನ್ನ ಅನುಭವಿಸ್ಬೇಕಾಗುತ್ತೆ. ಎಥನಾಲ್ ಉತ್ಪಾದನೆಗೆ ಇನ್ನೊಂದು ಸಮಸ್ಯೆ ಇದೆ ಫ್ರೆಂಡ್ಸ್. ಅದೇನೆಂದರೆ ಯೂನಿಯನ್ ಫುಡ್ ಸೆಕ್ರೆಟರಿ ಸಂಜೀವ್ ಚೋಪ್ರಾ ಅವರು ಹೇಳೋ ಪ್ರಕಾರ ಕಬ್ಬಿನಿಂದ 1 ಲೀಟರ್ ಎಥನಾಲನ್ನು ಉತ್ಪಾದನೆ ಮಾಡೋಕ್ಕೆ ಬರೋಬ್ಬರಿ 3630 ಲೀಟರ್ ನೀರು ಬೇಕಾಗುತ್ತೆ. ಇನ್ನು ಮೆಕ್ಕೆಜೋಳದಿಂದ ಕೇವಲ 1 ಲೀಟರ್ ಎಥನಾಲನ್ನು ಉತ್ಪಾದನೆ ಮಾಡೋಕ್ಕೆ 4670 ಲೀಟರ್ ನೀರು ಬೇಕಾಗುತ್ತೆ. ದೇಶದಲ್ಲಿ ಇಷ್ಟೊಂದು ನೀರಿನ ಸಮಸ್ಯೆ ಇರುವಾಗ ಈ ಆತುರದ ನಿರ್ಧಾರ ಎಷ್ಟು ಸರಿ? ಹಾಗಿದ್ರೆ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನು? ಸರ್ಕಾರ ಈ ಸಮಸ್ಯೆನ ಹೇಗೆ ಸಾಲ್ವ್ ಮಾಡ್ಬೋದು ಅಂತ ನೋಡೋಣ. ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಂದ್ರೆ ನಾವು ಬ್ರೆಜಿಲ್ ಮತ್ತು ಚೀನಾ ದೇಶಗಳಿಂದ ಕಲಿಬೇಕಾಗುತ್ತೆ. ಇನ್ಫ್ಯಾಕ್ಟ್ ಎಥನಾಲ್ ಬ್ಲೆಂಡಿಂಗ್ನ ನಾವು ಬ್ರೆಜಿಲ್ನಿಂದನೇ ಕಲ್ತಿದ್ದೆವು. ಆದರೆ ಬ್ರೆಜಿಲ್ನಲ್ಲಿ ಹೆಚ್ಚು ಸ್ಮಾರ್ಟಾಗಿ ಎಥನಾಲ್ ಬ್ಲೆಂಡಿಂಗ್ ಪ್ರೋಗ್ರಾಮ್ನ ಜಾರಿ ಮಾಡಿಕೊಂಡ್ರು. ಅಟ್ ಪ್ರೆಸೆಂಟ್ ಬ್ರೆಜಿಲ್ ದೇಶ ಪೆಟ್ರೋಲ್ಗೆ 27% ಎಥನಾಲ್ ಬ್ಲೆಂಡಿಂಗನ್ನು ಮಾಡ್ತಾ ಇದೆ.
ಆದರೂ ಅಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಹೇಗಂತ ನೋಡೋಣ ಬನ್ನಿ. ಬ್ರೆಜಿಲ್ನಲ್ಲಿರೋ ಸುಮಾರು 80% ಕಾರ್ಗಳು ಫ್ಲೆಕ್ಸ್ ಫ್ಯೂಯಲ್ ವೆಹಿಕಲ್ಗಳಾಗಿವೆ. ಅಂದರೆ ಡ್ರೈವರ್ಗಳು ಪ್ಯೂರ್ ಪೆಟ್ರೋಲ್ ಬೇಕಾ, E10 ಬೇಕಾ, E20 ಬೇಕಾ ಅಂತ ಸ್ವತಃ ತಾವೇ ಚೂಸ್ ಮಾಡ್ಬೋದು. ಅವರ ಕಾರ್ ಮತ್ತು ಬೈಕ್ಗಳು ಎಷ್ಟು % ಎಥನಾಲ್ ಪೆಟ್ರೋಲ್ಗೆ ತಯಾರಾಗಿರುತ್ತೋ ಅದೇ ರೀತಿಯ ಪೆಟ್ರೋಲ್ನ ಹಾಕಿಸ್ಕೊಳ್ಳೋದಕ್ಕೆ ಜನರಿಗೆ ಅಲ್ಲಿ ಅವಕಾಶವನ್ನು ನೀಡಲಾಗಿದೆ. ಹೀಗೆ ಬ್ರೆಜಿಲ್ನಲ್ಲಿ ನೀಡಿರೋ ಆಪ್ಷನ್ಗಳು ಹಾಗೂ ಮೂಲಸೌಕರ್ಯಗಳು ಬ್ರೆಜಿಲ್ ದೇಶವನ್ನು ಮೋಸ್ಟ್ ಸಕ್ಸಸ್ಫುಲ್ ಬಯೋಫ್ಯೂಯಲ್ ಈಕೋಸಿಸ್ಟಮ್ ಇರೋ ದೇಶವನ್ನಾಗಿ ಮಾಡಿದೆ. ಇದನ್ನು ನಮ್ಮ ದೇಶದಲ್ಲೂ ಫಾಲೋ ಮಾಡಬೇಕಾಗತ್ತೆ. ಇನ್ನೊಂದು ವಿಷಯ ಏನಂದರೆ, ಬ್ರೆಜಿಲ್ ಎಥನಾಲ್ ಬ್ಲೆಂಡಿಂಗ್ ಪಾಲಿಸಿಯನ್ನು ಆತುರಾತವಾಗಿ ಜಾರಿ ಮಾಡಲಿಲ್ಲ. ಅವರು 1970ರಲ್ಲಿಯೇ ಅದನ್ನು ಪ್ರಾರಂಭ ಮಾಡಿ ಹಂತ ಹಂತವಾಗಿ E27ವರೆಗೂ ಬಂದಿದ್ದಾರೆ. ಅಂದರೆ ಅವರು ಸುಮಾರು 40 ವರ್ಷಗಳನ್ನ ತಗೊಂಡಿದ್ದಾರೆ. ಇದರಿಂದಾಗಿಯೇ ಅಲ್ಲಿನ ವೆಹಿಕಲ್ಗಳು ಎಥನಾಲ್ ಬ್ಲೆಂಡಿಂಗ್ ಪೆಟ್ರೋಲ್ಗೆ ತಕ್ಕಂತೆ ಮ್ಯಾನುಫ್ಯಾಕ್ಚರಿಂಗನ್ನು ಮಾಡಲಾಗಿದೆ. ಆದರೆ ಇಂಡಿಯಾದಲ್ಲಿ E20ಯನ್ನು ಯಾವುದೇ ಮುಂದಾಲೋಚನೆ ಇಲ್ಲದೆ, ಮೂಲ ಸೌಕರ್ಯನೂ ಸಿದ್ಧ ಮಾಡದೆ, ಜನರಿಗೆ ಪೆಟ್ರೋಲ್ ಆಪ್ಷನ್ಗಳನ್ನೂ ಕೊಡದೆ ಕೆಲವೇ ವರ್ಷಗಳಲ್ಲಿ ಇಂಪ್ಲಿಮೆಂಟ್ ಮಾಡಾಯಿತು. ಇದೇ ಇವತ್ತಿನ ಬ್ಲೆಂಡರ್ಗೆ ಪ್ರಮುಖ ಕಾರಣ ಆಗಿರೋದು. ಭಾರತ ಸರ್ಕಾರ ಕೂಡ ಜನರಿಗೆ ಈ ರೀತಿಯ ಅವಕಾಶಗಳನ್ನ ಕೊಡಬೇಕಾಗಿದೆ. ಎಥನಾಲ್ ಈಕೋಸಿಸ್ಟಮ್ ರೆಡಿ ಆಗದೆ E20 ಪೆಟ್ರೋಲ್ನ ಬಲವಂತದಿಂದ ಜಾರಿಗೊಳಿಸಿದ್ರೆ ಅದು ಜನರಿಗೆ ಹೊರೆಯಾಗಿ ಸರ್ಕಾರ ಜನರ ವಿಶ್ವಾಸವನ್ನು ಕಳ್ಕೊಳ್ಳೋ ಹಾಗೆ ಮಾಡುತ್ತೆ. ಕೊನೆಯದಾಗಿ ಸರ್ಕಾರ ಯಾವುದೇ ಪಾಲಿಸಿಗಳನ್ನ ಜಾರಿಗೆ ತಂದರೂ ಅದು ಎಂಟೈರ್ ಈಕೋಸಿಸ್ಟಮ್ ಜೊತೆ ಹ್ಯಾಂಡ್ ಟು ಹ್ಯಾಂಡ್ ವರ್ಕ್ ಮಾಡಬೇಕಾಗತ್ತೆ. ಅಂದರೆ ಉತ್ಪಾದಕರು, ವಾಹನ ತಯಾರಕರು ಮತ್ತು ಇನ್ಶೂರೆನ್ಸ್ ಕಂಪನಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹಾಗೂ ಅವರ ಅಭಿಪ್ರಾಯಗಳನ್ನ ತೆಗೆದುಕೊಂಡು ಕೆಲಸ ಮಾಡಬೇಕಾಗತ್ತೆ. ಇದರಿಂದಾಗಿ ಯಾವುದೇ ಪಾಲಿಸಿ ಜಾರಿಯಾದಾಗ ಎಲ್ಲ ಪಾಲುದಾರರು ಒಟ್ಟಾಗಿ ಅದನ್ನು ಅಳವಡಿಸ್ಕೊಳ್ತಾರೆ. ಇದು ದೇಶದ ಒಟ್ಟಾರೆ ಅಭಿವೃದ್ಧಿಗೆ ಕಾರಣ ಆಗುತ್ತೆ. ಸ್ನೇಹಿತರೆ, ಇದು E20 ಕತೆ. ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ.